ವೀಕ್ಷಕರೇ ನಮಸ್ಕಾರ. ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದ್ರು ತರವಣಿಸೆ. ನೀವಿನ್ನು ನಾನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತುವ ಮೂಲಕ ಸ್ವತಂತ್ರ ಜನಪರ ಮಾಧ್ಯಮವನ್ನು ಬೆಂಬಲಿಸಿ. ಈಗ ವಿಷಯಕ್ಕೆ ಬರೋಣ. ಮರಣಶಯ್ಯೆಯಲ್ಲಿ ವಿರೋಧ ಪಕ್ಷ ಇದೆಯಾ, ಏನಿದು ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋಣ ಬನ್ನಿ. ಧರ್ಮಸ್ಥಳ ಪ್ರಕರಣದಲ್ಲಿ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ. ಇಡೀ ದೇಶದ ಜನರು ಧರ್ಮಸ್ಥಳದ ಪ್ರಕರಣದ ಕುರಿತು ಗಮನಿಸ್ತಿದ್ದಾರೆ. ಅತ್ಯಾಚಾರ, ಕೊಲೆ ಆಗಿರುವ ನೂರಾರು ಶವಗಳನ್ನ ತಾನು ಆ ಕುಟುಂಬದವರ ಆದೇಶದ ಮೇರೆಗೆ ಹೂತಿಟ್ಟಿರೋದಾಗಿ ನ್ಯಾಯಾಲಯದ ಮುಂದೆ ಹಾಜರಾಗಿ ಹೇಳಿಕೆಯನ್ನು ಕೂಡ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾನೆ. ಸರ್ಕಾರ ತಡವಾಗಿ ಆದರೂ ಹಿರಿಯ ಪೊಲೀಸ್ ಅಧಿಕಾರಿಯಾದಂಥ ಡಿಜಿಪಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ. ಡಿಐಜಿ ಅನುಚೇತ್, ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ ಅವರನ್ನ ತಂಡಕ್ಕೆ ನೇಮಿಸಿ ಆದೇಶ ಹೊರಡಿಸಿದೆ. ತಡವಾದರೂ SIT ರಚಿಸಿದ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಆದರೆ ಈ ತನಿಖಾ ದಳವು ಅತ್ಯಂತ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಕಾರ್ಯನಿರ್ವಹಿಸಬೇಕಿದೆ. ಈ ಪ್ರಕರಣವನ್ನ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶನೇ ಈ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾ ಇದೆ. ದಶಕಗಳ ಕಾಲ ಹೊರಗಡೆ ಜಗತ್ತಿಗೆ ತಿಳಿದೇ ವ್ಯವಸ್ಥಿತವಾಗಿ ಬಾಲಕಿಯರು, ಯುವತಿಯರು ಮತ್ತೆ ಮಹಿಳೆಯರು ನಾಪತ್ತೆಯಾದ ಆನಂತರ ಅತ್ಯಾಚಾರ ಮತ್ತೆ ಕೊಲೆಗಳಾಗಿದ್ದಾರೆ ಎಂಬ ಗಾಢ ಅನುಮಾನಗಳನ್ನು ಹುಟ್ಟಿಸಿರುವ ಈ ವ್ಯವಸ್ಥಿತ ಅಪರಾಧ ಸರಣಿಲಿ ಅಪರಾಧಿಗಳು ಯಾರೇ ಆಗಿರಲಿ, ಅವರು ಎಷ್ಟೇ ಬಲಾಢ್ಯರಾದರೂ ಕೂಡ ಅವರನ್ನ ಕಾನೂನಿನ ಕಟಕಟೆಗೆ ತರಲೇಬೇಕು. ಈ ತನಿಖಾ ದಳವು ಸತ್ಯವನ್ನ ಬೆಳಕಿಗೆ ತಂದು ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಿದೆ. ಕಾರ್ಯನಿರ್ವಹಿಸುವಂತೆ ನಾಗರಿಕ ಸಮಾಜ ನಿರಂತರವಾದಂತಹ ಒತ್ತಡವನ್ನ ತರ್ತಲೇ ಇರಬೇಕಾಗುತ್ತೆ. ಯಾವುದೇ ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳು, ಅದು ಕೂಡ ಇಡೀ ದೇಶ ಮಟ್ಟದಲ್ಲಿ ಚರ್ಚೆಯಾಗ್ತಿರೋ ಸಂದರ್ಭದಲ್ಲಿ ಅಲ್ಲಿನ ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳನ್ನ ಪ್ರಶ್ನಿಸಿ ಸೂಕ್ತ ತನಿಖೆ ಆಗೋ ರೀತಿಯಲ್ಲಿ ಒತ್ತಾಯಿಸಬೇಕಿತ್ತು. ಆದರೆ ಕರ್ನಾಟಕದೊಳಗಡೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ BJP ಆಗಲಿ, JDS ಆಗಲಿ, ಅದರ ಯಾವೊಬ್ಬ ರಾಜಕಾರಣಿನೂ ಕೂಡ ತನಿಖೆಗೆ ಆಗ್ರಹಿಸೋದಿರಲಿ, ಪತ್ರಕರ್ತರು ಕೇಳ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸ್ತಿಲ್ಲ ಅಂದ್ರೆ ಇದು ಇಡೀ ಸಮಾಜಕ್ಕೆ, ಸಂವಿಧಾನಕ್ಕೆ ಮಾಡುವಂತ ಅನ್ಯಾಯ ಆಗಿದೆ. ಭಾರತದ ಸಂವಿಧಾನದ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ಕಾವಲು ನಾಯಿಗಳಂತೆ ಬೆನ್ ಬಿಡದೆ ಸರ್ಕಾರವನ್ನ ಕಾಡಬೇಕಿತ್ತು. ಆದರೆ ವಿರೋಧ ಪಕ್ಷಗಳು ಸರ್ಕಾರದ ಕಾವಲು ನಾಯಿಗಳಾಗುವ ಬದಲಿಗೆ ಯಾರದ್ದು ಪ್ರಭಾವಿಗಳ ಸಾಕು ನಾಯಿಗಳಾಗಿದ್ದಾವೆಯೇ ಅನ್ನುವಂತಹ ಅನುಮಾನಗಳು ಮೂಡ್ತಿದೆ. BJP ತಾನು ಹಿಂದೂಗಳ ಪರ, ಹಿಂದೂಗಳಿಗೆ ಏನಾದರೂ ಆದರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳುವ ತಾನು ಈ ಪ್ರಕರಣದಲ್ಲಿ ಸತ್ತ ಅಥವಾ ಕೊಲೆಯಾಗಲ್ಪಟ್ಟವರು ಹಿಂದೂಗಳಾಗಿದ್ರೂ ತುಟಿಪಿಟಿಕ್ ಎನ್ನದೇ ಇರೋದನ್ನ ನೋಡಿದರೆ ಅವರು ಡೋಂಗಿ ಹಿಂದೂ ರಕ್ಷಕರೆಂಬುದನ್ನ ಬಟಾ ಬಯಲಾಗಿದೆ. ಇಷ್ಟೊತ್ತಿಗಾಗಲೇ ದೇಶಕ್ಕೆ ಕೊಳ್ಳೆ ಇಡ್ತಿದ್ರು. ಸಮಾಜದಲ್ಲಿ ಯಾವುದೇ ಮೇಲೆ ದೌರ್ಜನ್ಯ ಆದರೂ ಅದನ್ನ ಖಂಡಿಸಬೇಕಾದದ್ದು ಒಂದು ಸಾಂವಿಧಾನಿಕ ಪಕ್ಷದ ಬಹುಮುಖ್ಯ ಕರ್ತವ್ಯ ಆಗಬೇಕಿತ್ತು. ಆದರೆ ಕರ್ನಾಟಕದ ವಿರೋಧ ಪಕ್ಷಗಳು ನಿಚ್ಚಳ ಮೌನ ವಹಿಸಿರೋದನ್ನ ನೋಡಿದ್ರೆ ಕರ್ನಾಟಕದಲ್ಲಿ ವಿರೋಧ ಪಕ್ಷನೇ ಇಲ್ಲ ಎಂಬುದು ಸಾಬೀತಾಗ್ತಾ ಇದೆ. BJP ಪಕ್ಷ ಒಡೆದ ಮನೆಯಾಗಿದೆಯೇ? ಇನ್ನು ಅವರದೇ ಪಕ್ಷದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ BJP ನಾಯಕರುಗಳಲ್ಲೇ ಭಿನ್ನ ಹೇಳಿಕೆಗಳು, ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲಿ ಒಂದು ಹಿಂದೂ ಧರ್ಮದ ಮೇಲೆ ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ ದಾಳಿ ಅಂತ ಹೇಳಿ ಅರ್ಥಹೀನ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇನ್ನೊಂದು ವರ್ಗ ತಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಎನ್ನುವಂತೆ ಮೌನವಾಗಿದ್ದಾರೆ. ಸದಾ ಕೋಮುವಾದದ ಕಣ್ಣಿನಿಂದ ನೋಡುವಂತಹ BJP ತನ್ನ ಬೆಂಬಲಿಗ ಸಂಘಟನೆಗಳು ಈ ಪ್ರಕರಣದ ಕುರಿತು, ಅದರಲ್ಲೂ ಹಿಂದೂ ಧರ್ಮೀಯರೇ ಹೆಚ್ಚಾಗಿ ಕೊಲೆಗೀಡಾಗಿದ್ದಾರೆ ಎಂಬ ಆರೋಪ ಬಲ್ತಿರೋದು ತಿಳಿದಿದ್ರು ಈ ರೀತಿ ಮೌನ ಆ ಕುಟುಂಬದೊಂದಿಗೆ ಹೊಂದಿರತಕ್ಕಂಥ ನಿಕಟ ಸಂಬಂಧವನ್ನ ಬಿಡಿಸಿ ಹೇಳ್ತಿದೆ. ಇನ್ನು ವಿರೋಧ ಪಕ್ಷಗಳ ಪಾತ್ರ ವಹಿಸಿರುವಂತಹ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು, ಜನಸಂಘಟನೆಗಳು, ಜನಪರ ಮಾಧ್ಯಮಗಳು ನ್ಯಾಯಕ್ಕಾಗಿ ನಿರಂತರವಾಗಿ ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ. ಇನ್ನು ಕೇರಳದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜಾಯ್ ಎನ್ನುವರು ತನ್ನ ತಂದೆಯ ಕೊಲೆ ಆಗಿದೆ ಅಂತೇಳಿ ಆರೋಪಿಸಿ ಕೇರಳದಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ. ಇನ್ನು ಇತ್ತ ಸಾರ್ವಜನಿಕರ, ಜನಮಾಧ್ಯಮಗಳ, ಸಾಮಾಜಿಕ ಕಾರ್ಯಕರ್ತರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋ ಭಾಗವಾಗಿ ಹೈಕೋರ್ಟ್ನಿಂದ ಇಂಜೆಕ್ಷನ್ ಆರ್ಡರ್ ಕೂಡ ತಂದಿದ್ದಾರೆ ಆ ಕುಟುಂಬ. 1000 ಪುಟಗಳ ನೋಟಿಸ್ ಅನ್ನ ಮೊದಲ ಹಂತದಲ್ಲಿ 350ಕ್ಕೂ ಹೆಚ್ಚು ಜನರ ಮನೆಗಳಿಗೆ, ಕಚೇರಿಗಳಿಗೆ ತಲುಪಿಸಿದ್ದಾರೆ. ಇದರ ಮೂಲಕ ಯಾವೊಬ್ಬ ಸಾಮಾನ್ಯ ವ್ಯಕ್ತಿಯೂ ಈ ಪ್ರಕರಣದ ಹೆಸರಿರಲಿ, ಆ ಊರಿನ ಹೆಸರನ್ನು ಹೇಳಬಾರದೆಂಬಂತ ನೋಟಿಸ್ ಇದಾಗಿದೆ. ವೀಕ್ಷಕರೇ, ಮತ್ತೊಂದು ಜೋಕ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಅದೇನಂತ ಹೇಳಿದ್ರೆ, ಮೆಜೆಸ್ಟಿಕ್ ನ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಊರಿಗೆ ಹೊರಡುವಂತಹ ಬಸ್ಗಳಿಗೆ ಪ್ರಯಾಣಿಕರನ್ನ ಕೂಗಿ ಕರೆಯೋದು ಕೂಡ ಮುಂದೆ ಮಾಡಬಾರ್ದು ಅಂತೇಳಿ ಕೋರ್ಟಿನ ಮೂಲಕ ಇಂಜೆಕ್ಷನ್ ತಂದ್ರೂ ಕೂಡ ತರಬಹುದು. ಇಡೀ ಸಮಾಜದ ಬಾಯಿಗೆ ನ್ಯಾಯಾಲಯದ ಮೂಲಕ ಬೀಗ ಹಾಕ್ಸೋದಕ್ಕೆ ಮುಂದಾಗಿದೆ. ಆದರೆ 350ಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಪಾಟಿ ಸವಾಲ್ದಾರನ್ನಾಗಿ ಮಾಡಿ ತಾವೇ ಕಟಕಟೆಗೆ ಬಂದು ನಿಲ್ಲುವಂತಹ ಸನ್ನಿವೇಶವನ್ನ ಆ ಕುಟುಂಬ ಸೃಷ್ಟಿಸಿಕೊಂಡಿದೆ. ಸಮಾಜ
ಸಮಾಜದಲ್ಲಿ ಅನ್ಯಾಯವಾದಾಗ ನ್ಯಾಯ ಕೇಳಬಾರದು ಎಂಬಂಥ ವಾತಾವರಣವನ್ನು ನಿರ್ಮಿಸ್ತಿದ್ದಾರೆ. ಅದ್ರ ಮೂಲಕ ಒಂದು ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಮರ್ಜೆನ್ಸಿ ತರುವ ಪ್ರಯತ್ನ ಮಾಡಲಾಗ್ತಾ ಇದೆ. ಕರ್ನಾಟಕದ ನಾಗರಿಕ ಸಮಾಜ ಬಹಳ ಪ್ರಬುದ್ಧವಾಗಿದೆ. ಎಷ್ಟೇ ಬಾಯಿ ಮುಚ್ಚಿಸಿದ್ರೂ ಅನ್ಯಾಯದ ವಿರುದ್ಧ ಒಂದಲ್ಲ ಒಂದು ರೀತಿ ಧ್ವನಿ ಎತ್ತೇ ಎತ್ತುತ್ತದೆ. ನಮಸ್ಕಾರ.